ನಿಮ್ಮ ತೋಟದಿಂದಲೇ ಇನ್ನಷ್ಟು ಲಾಭ ಗಳಿಸೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಕೋಕೋ ಕೃಷಿ ಬಗ್ಗೆ ನೀವು ತಿಳಿಲೇಬೇಕು. ಅದರಲ್ಲೂ ಇದನ್ನ ಉಪಬೆಳೆಯಾಗಿ ಬೆಳೆಯೋದು ನಿಮ್ಮ ಆದಾಯವನ್ನ ಹೆಚ್ಚಿಸೋಕೆ ಒಂದು ಅದ್ಭುತವಾದ ದಾರಿ. ಬನ್ನಿ, ಮೊದಲ ಬೀಜದಿಂದ ಹಿಡಿದು ಕೈತುಂಬ ಲಾಭ ತರುವ ಸುಗ್ಗಿಯವರೆಗಿನ ಈ ಸಂಪೂರ್ಣ ಪಯಣದಲ್ಲಿ ನಾವು ಜೊತೆಯಾಗಿ ಸಾಗೋಣ. ಸರಿ, ನಮ್ಮ ಈ ಪಯಣವನ್ನ 6 ಸ್ಪಷ್ಟ ಹಂತಗಳಾಗಿ ವಿಂಗಡಿಸಿದ್ದೇವೆ. ಮೊದಲು ಯಶಸ್ಸಿಗೆ ಬೇಕಾದ ಗಟ್ಟಿ ಅಡಿಪಾಯ ಹಾಕೋದು ಹೇಗೆ ಅಂತ ನೋಡೋಣ. ಆಮೇಲೆ ಒಳ್ಳೆ ಸಸಿಗಳನ್ನ ಆಯ್ಕೆ ಮಾಡೋದು, ಸರಿಯಾದ ರೀತಿಯಲ್ಲಿ ನಾಟಿ ಮಾಡೋದು, ತೋಟವನ್ನ ಚೆನ್ನಾಗಿ ಪಾಲನೆ ಮಾಡೋದು, ಹಾಗೆ ನಮ್ಮ ಹೂಡಿಕೆಯನ್ನ ರಕ್ಷಣೆ ಮಾಡೋದು, ಮತ್ತು ಕೊನೆಯದಾಗಿ ಲಾಭದಾಯಕ ಸುಗ್ಗಿಯನ್ನ ಪಡೆಯೋದು ಹೇಗೆ ಅಂತ ವಿವರವಾಗಿ ತಿಳಿದುಕೊಳ್ಳೋಣ. ಹಾಗಾದ್ರೆ ಮೊದಲನೇ ಹಂತದಿಂದ ಶುರು ಮಾಡೋಣಲ್ವಾ? ಯಾವುದೇ ಒಂದು ಒಳ್ಳೆ ಕೆಲಸ ಶುರು ಮಾಡೋ ಮುಂಚೆ ಅದರ ಅಡಿಪಾಯ ಗಟ್ಟಿ ಇರ್ಬೇಕಲ್ವಾ? ಇಲ್ಲೂ ಅಷ್ಟೇ, ಒಂದು ಬೀಜ ನಡೋದಕ್ಕೂ ಮುಂಚೆ ಕೋಕೋ ಬೆಳೆಯೋಕೆ ಅಲ್ಲಿನ ಪರಿಸ್ಥಿತಿ ಸರಿಯಾಗಿದೆಯಾ ಅಂತ ಖಚಿತಪಡಿಸ್ಕೊಳ್ಬೇಕು. ಕೋಕೋ ಗಿಡ ಚೆನ್ನಾಗಿ ಸಮೃದ್ಧವಾಗಿ ಬೆಳೆಯೋಕೆ ನಿಜವಾಗ್ಲೂ ಏನೆಲ್ಲ ಬೇಕು ಅಂತ ಈಗ ಕಂಡುಹಿಡಿಯೋಣ. ಹಾಗಾದ್ರೆ ಅಷ್ಟೊಂದು ಬೆಳೆಗಳಿರುವಾಗ ಕೋಕೋ ಯಾಕಿಷ್ಟೊಂದು ವಿಶೇಷ? ಯಾಕಿದು ರೈತರಿಗೆ ಇಷ್ಟೊಂದು ಲಾಭದಾಯಕ? ಇದು ಕೇವಲ ಚಾಕ್ಲೇಟ್ ಮಾಡುವ ಒಂದು ಪದಾರ್ಥ ಅಷ್ಟೇ ಅಲ್ಲ. ಇದು ನಮ್ಮ ತೋಟದಲ್ಲಿ ಬಳಕೆಯಾಗದೇ ಇರುವ ಜಾಗವನ್ನ ನಿಜವಾದ ಲಾಭವಾಗಿ ಪರಿವರ್ತಿಸುವ ಒಂದು ತುಂಬಾನೇ ಬುದ್ಧಿವಂತಿಕೆಯ ಕೃಷಿ ತಂತ್ರ. ನೋಡಿ, ಇಲ್ಲೇ ಇರೋದು ಕೋಕೋದ ಅಸಲಿ ಮ್ಯಾಜಿಕ್. ಇದರ ಅತಿ ದೊಡ್ಡ ಅನುಕೂಲ ಅಂದ್ರೆ ಇದು ಉಪಬೆಳೆಯಾಗಿ ಬೆಳೆಯೋ ಸಾಮರ್ಥ್ಯ ಹೊಂದಿದೆ. ಅಂದ್ರೆ ನೀವು ಈಗಾಗ್ಲೇ ಇರುವ ತೆಂಗು ಅಥವಾ ಅಡಿಕೆ ತೋಟಗಳ ಕೆಳಗೆ ಆ ನೆರಳಿನಲ್ಲೇ ಇದನ್ನ ಬೆಳಿಬೋದು. ಇದ್ದಿದ್ದಂತೆ ಸುಮ್ನೆ ಖಾಲಿ ಬಿದ್ದಿದ್ದ ಜಾಗ ಯಾವುದೇ ಹೊಸ ಭೂಮಿ ಖರೀದಿಸದೆಯೇ ಒಂದು ಹೆಚ್ಚುವರಿ ಆದಾಯದ ಮೂಲವಾಗಿ ಬದಲಾಗುತ್ತೆ. ಸರಿ, ಕೋಕೋ ಯಾಕೆ ಒಂದು ಉತ್ತಮ ಆಯ್ಕೆ ಅಂತ ನಮ್ಗೀಗ ಗೊತ್ತಾಗಿದೆ. ಈಗ ಮುಂದಿನ ಅತಿ ಮುಖ್ಯವಾದ ಹಂತಕ್ಕೆ ಹೋಗೋಣ. ಅದೇನಪ್ಪಾ ಅಂದ್ರೆ ಸರಿಯಾದ ಸದೃಢ ಸಸಿಗಳೊಂದಿಗೆ ಶುರು ಮಾಡೋದು. ಯಾಕಂದ್ರೆ ಒಂದು ಉತ್ತಮ ಸುಗ್ಗಿ ಯಾವಾಗ್ಲೂ ಒಂದು ಉತ್ತಮ ಆರಂಭದಿಂದಲೇ ಶುರುವಾಗುತ್ತೆ. ಇದು ತುಂಬಾ ಸಿಂಪಲ್ ಲೆಕ್ಕಾಚಾರ. ನಾವು ಹಾಕುವ ಬೀಜ ಎಷ್ಟು ಗುಣಮಟ್ಟದ್ದಾಗಿರುತ್ತೋ ನಮಗೆ ಸಿಗೋ ಫಸಲು ಕೂಡ ಅಷ್ಟೇ ಉತ್ತಮವಾಗಿರುತ್ತೆ. ಅಂದ್ರೆ ಈ ಮೊದಲನೇ ಹಂತದಲ್ಲೇ ನಮ್ಮ ಮುಂದಿನ ಇಡೀ ತೋಟದ ಭವಿಷ್ಯವನ್ನ ನಾವು ನಿರ್ಧರಿಸ್ತೀವಿ. ಈ ನಂಬರ್ಗಳನ್ನ ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಇದೊಂದು ರೀತಿ ಕ್ವಾಲಿಟಿ ಚೆಕ್ ಇದ್ದಂಗ್ ಹಾಗೆ. ಒಂದು ಒಳ್ಳೆ ಕಾಯಿ ಅಂದ್ರೆ ಅದು ಕನಿಷ್ಠ 350 ಗ್ರಾಂ ತೂಕ ಇರಬೇಕು, ಮತ್ತೆ ಅದರಲ್ಲಿ 35ಕ್ಕಿಂತ ಹೆಚ್ಚು ಬೀಜಗಳಿರ್ಬೇಕು. ಈ ಸಣ್ಣ ಸಣ್ಣ ವಿಷಯಗಳನ್ನ ಗಮನಿಸಿದ್ರೆ ಮುಂದೆ ಒಳ್ಳೆ ಇಳುವರಿ ಪಡೆಯೋ ಅವಕಾಶಗಳು ಖಂಡಿತ ಹೆಚ್ಚಾಗುತ್ತೆ. ನಮ್ಮ ಕೈಯಲ್ಲಿ ಈಗ ಬೆಸ್ಟ್ ಕ್ವಾಲಿಟಿ ಸಸಿಗಳಿವೆ. ಈಗ ಅವುಗಳಿಗೆ ಒಂದು ಒಳ್ಳೆ ಮನೆ ಕಟ್ಟಿಕೊಡೋಣ. ಅಂದ್ರೆ ಭೂಮಿಯಲ್ಲಿ ನೆಡೋಣ. ಸರಿಯಾದ ಭೂಮಿ ಸಿದ್ಧತೆ ಮತ್ತು ನಾಟಿ ಮಾಡುವ ವಿಧಾನ ಒಂದು ದಟ್ಟವಾದ ಹೆಚ್ಚು ಇಳುವರಿ ಕೊಡುವ ತೋಟಕ್ಕೆ ಕೀಲಿ ಇದ್ದ ಹಾಗೆ. ಇಲ್ಲಿ ಪ್ರತಿಯೊಂದು ಹಂತಕ್ಕೂ ಒಂದು ಕಾರಣ ಇದೆ. ಗುಂಡಿಯ ಗಾತ್ರ ಬೇರುಗಳು ಚೆನ್ನಾಗಿ ಹರಡಿಕೊಂಡು ಬೆಳೆಯೋಕೆ ಜಾಗ ಕೊಡುತ್ತೆ. ಮೇಲ್ಮಣ್ಣು ಮತ್ತೆ ಕೊಟ್ಟಿಗೆ ಗೊಬ್ಬರದ ಮಿಶ್ರಣ ಗಿಡಕ್ಕೆ ಆರಂಭದಲ್ಲೇ ಬೇಕಾದ ಎಲ್ಲಾ ಪೋಷಕಾಂಶಗಳನ್ನ ಒದಗಿಸುತ್ತೆ. ಇನ್ನು ಮಳೆಗಾಲದ ಆರಂಭದಲ್ಲಿ ನೆಡುವುದರಿಂದ ಗಿಡಕ್ಕೆ ಸಹಜವಾಗಿಯೇ ಸಾಕಷ್ಟು ನೀರು ಸಿಗುತ್ತೆ. 500 ಇದೊಂದು ರೀತಿ ಮ್ಯಾಜಿಕ್ ನಂಬರ್. 7.5 ಮೀಟರ್ ಅಂತರದಲ್ಲಿರುವ ತೆಂಗಿನ ಮರಗಳ ನಡುವೆ ಕೋಕೋವನ್ನು ನೆಟ್ರೆ 1 ಹೆಕ್ಟೇರ್ಗೆ ಸುಮಾರು 500 ಕೋಕೋ ಗಿಡಗಳನ್ನು ಬೆಳೆಸಬಹುದು. ಇದು ನಮ್ಮ ಜಾಗವನ್ನು ಅತ್ಯುತ್ತಮವಾಗಿ ಬಳಸಿಕೊಂಡು ಇಳುವರಿಯನ್ನು ಹೆಚ್ಚಿಸೋಕೆ ಇರುವ ಒಂದು ಸುವರ್ಣ ಸೂತ್ರ. ಗಿಡ ನೆಟ್ಟ ತಕ್ಷಣ ನಮ್ಮ ಕೆಲ್ಸ ಮುಗಿಯಲ್ಲ. ನಿಜವಾದ ಕೆಲಸ ಶುರುವಾಗೋದೇ ಈಗ. ಇದು ಪೋಷಣೆಯ ಹಂತ. ನಿಯಮಿತವಾಗಿ ನೀರ್ ಕೊಡೋದು, ಸರಿಯಾದ ಸಮಯಕ್ಕೆ ಗೊಬ್ಬರ ಹಾಕೋದು, ಇವೆಲ್ಲ ನಮ್ಮ ಗಿಡಗಳು ಆರೋಗ್ಯವಾಗಿ ಉತ್ಪಾದಕವಾಗಿ ಉಳಿಯೋಕೆ ತುಂಬಾನೇ ಮುಖ್ಯ. ಒಂದು ಕೋಕೋ ಗಿಡ ಬೆಳೆದ ಹಾಗೆ ಅದರ ನೀರಿನ ಅವಶ್ಯಕತೆ ಕೂಡ ಹೇಗೆ ಜಾಸ್ತಿಯಾಗುತ್ತೆ ನೋಡಿ. ಮೊದಲ ವರ್ಷದಲ್ಲಿ ದಿನಕ್ಕೆ 3ರಿಂದ 5 ಲೀಟರ್ ನೀರು ಸಾಕಾಗಬಹುದು. ಆದ್ರೆ 3ನೇ ವರ್ಷದಿಂದ ಒಂದೊಂದು ಗಿಡಕ್ಕೆ ಪ್ರತಿದಿನ 20-25 ಲೀಟರ್ ನೀರು ಬೇಕಾಗುತ್ತೆ. ಅಂದ್ರೆ ಒಳ್ಳೆ ಫಸಲಿಗೆ ಒಂದು ಒಳ್ಳೆ ನೀರಾವರಿ ವ್ಯವಸ್ಥೆ ಇರೋದು ಅನಿವಾರ್ಯ. ನೀರು ಮಾತ್ರ ಅಲ್ಲ, ಗಿಡಕ್ಕೆ ಒಳ್ಳೆ ಊಟ ಕೂಡ ಬೇಕಲ್ವಾ? ಈ ಚಾರ್ಟ್ ನೋಡಿ, ಇದು ಗಿಡಕ್ಕೆ ಬೇಕಾದ ಒಂದು ಬ್ಯಾಲೆನ್ಸ್ ಡಯಟ್ ಇದ್ದ ಹಾಗೆ. ಯಾವ ಗೊಬ್ಬರವನ್ನು ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು ಅಂತ ಇದು ನಿಖರವಾಗಿ ತೋರಿಸುತ್ತೆ. ಯೂರಿಯಾ ಎಲೆಗಳ ಬೆಳವಣಿಗೆಗೆ, ಫಾಸ್ಫೇಟ್ ಬೇರುಗಳ ಬೆಳವಣಿಗೆಗೆ ಮತ್ತು ಪೊಟ್ಯಾಷ್ ಹಣ್ಣಿನ ಗುಣಮಟ್ಟಕ್ಕೆ ಸಹಾಯ ಮಾಡುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆಸಿದ ಮೇಲೆ ನಮ್ಮ ಬೆಳೆಯನ್ನು ರೋಗರುಜಿನಗಳಿಂದ ಕಾಪಾಡಿಕೊಳ್ಳೋದು ನಮ್ಮ ಜವಾಬ್ದಾರಿ. ಕೀಟಗಳು ಮತ್ತು ರೋಗಗಳು ನಮ್ಮ ಶ್ರಮವನ್ನೆಲ್ಲ ಹಾಳು ಮಾಡಬಹುದು. ಅದಕ್ಕೆ ಅವುಗಳನ್ನ ಹೇಗೆ ಎದುರಿಸಬೇಕು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಯಾವ ಕೀಟಕ್ಕೆ ಯಾವ ಮದ್ದು, ಯಾವ ರೋಗಕ್ಕೆ ಯಾವ ಉಪಾಯ, ಇಲ್ಲಿದೆ ನೋಡಿ ಒಂದು ಸಿಂಪಲ್ ಗೈಡ್.
ಮೀಲಿಬಗ್ಸ್ನ ಬಾಧೆ ಕಡಿಮೆ ಇದ್ರೆ ಬೇವಿನೆಣ್ಣೆ ಸಾಕು. ಟೀ ಸೊಳ್ಳೆಯ ಬಾಧೆ ತೀವ್ರವಾಗಿದ್ರೆ ಡೈಮಿಥೋಯೇಟ್ ಬಳಸಬೇಕಾಗತ್ತೆ. ಇನ್ನು ಕಪ್ಪು ಕಾಯಿಕೊಳೆ ರೋಗವನ್ನ ತಡೆಯೋಕೆ ಮಳೆಗಾಲ ಶುರುವಾಗೋ ಮೊದಲೇ ಬೋರ್ಡೋ ಮಿಶ್ರಣ ಸಿಂಪಡಿಸೋದು ಒಂದು ಅತ್ಯುತ್ತಮ ಉಪಾಯ. ಈಗ ಬಂತು ನೋಡಿ ನಾವು ಇಷ್ಟು ದಿನ ಕಾಯ್ತಾ ಇದ್ದ ಸಮಯ, ಸುಗ್ಗಿ. ಆದ್ರೆ ಕೆಲ್ಸ ಇನ್ನೂ ಮುಗಿದಿಲ್ಲ. ಕೊಯ್ಲು ಮಾಡಿದ ನಂತರ ನಾವು ಬೀಜಗಳನ್ನ ಹೇಗೆ ಸಂಸ್ಕರಿಸ್ತೇವೆ ಅನ್ನೋದ್ರ ಮೇಲೆ ಅವುಗಳ ಅಂತಿಮ ಗುಣಮಟ್ಟ ಮತ್ತು ನಮಗೆ ಸಿಗುವ ಬೆಲೆ ನಿಂತಿರುತ್ತೆ. ಹಾಗಾದ್ರೆ ನಮ್ಮ ಶ್ರಮದ ಫಲ ಸಿಗೋದು ಯಾವಾಗ? ಸಾಮಾನ್ಯವಾಗಿ 5ನೇ ವರ್ಷದಿಂದ ಒಳ್ಳೆ ಆದಾಯ ಶುರುವಾಗತ್ತೆ. ಒಂದು ಚೆನ್ನಾಗಿ ಬೆಳೆದ ಮರ ವರ್ಷಕ್ಕೆ 50ರಿಂದ 70 ಕಾಯಿಗಳನ್ನ ಕೊಡಬಲ್ಲದು. ಅಂದ್ರೆ ಸುಮಾರು 1ರಿಂದ 2 ಕೆಜಿ ಒಣಬೀಜಗಳು. ಇವುಗಳನ್ನ ನಾವು ಗುರಿಯಾಗಿಟ್ಕೊಳ್ಬೇಕು. ಹುದುಗುವಿಕೆ. ಈ ಪದ ಕೇಳೋಕೆ ಸಣ್ಣದಾಗಿರ್ಬೋದು, ಆದ್ರೆ ಚಾಕ್ಲೇಟ್ನ ಅಸಲಿ ರುಚಿ ಮತ್ತು ಸುವಾಸನೆ ಬರೋದೇ ಈ ಪ್ರಕ್ರಿಯೆಯಿಂದ. ಇದು ತುಂಬಾನೇ ನಿರ್ಣಾಯಕ ಹಂತ. ಬೀಜಗಳನ್ನ ಸರಿಯಾದ ತಾಪಮಾನದಲ್ಲಿ 5ರಿಂದ 7 ದಿನಗಳ ಕಾಲ ಹುದುಗಿಸಿ ಮತ್ತು ನಿಯಮಿತವಾಗಿ ತಿರುಗಿಸೋದ್ರಿಂದ ನಮಗೆ ಅತ್ಯುತ್ತಮ ಗುಣಮಟ್ಟದ ಅಂತಿಮ ಉತ್ಪನ್ನ ಸಿಗುತ್ತೆ. ಮತ್ತು ಕೊನೆಗೆ ನಮ್ಮ ಇಡೀ ಪಯಣ ಬಂದು ನಿಲ್ಲೋದು ಈ ಒಂದೇ ಒಂದು ನಂಬರ್ ಮೇಲೆ, 7%. ಇದು ನಾವು ಬಿಸಿಲಿನಲ್ಲಿ ಒಣಗಿಸಿದ ಕೋಕೋ ಬೀಜಗಳಲ್ಲಿ ಇರಬೇಕಾದ ತೇವಾಂಶದ ಪ್ರಮಾಣ. ಈ ಮಟ್ಟವನ್ನು ತಲುಪಿದ್ರೆ ನಮ್ಮ ಬಳಿ ಉತ್ತಮ ಗುಣಮಟ್ಟದ, ಹೆಚ್ಚು ಕಾಲ ಸಂಗ್ರಹಿಸಬಹುದಾದ ಮತ್ತು ಒಳ್ಳೆ ಬೆಲೆ ತರುವ ಬೀಜಗಳಿವೆ ಅಂತ ಅರ್ಥ. ನಾವು ನೋಡಿದ ಹಾಗೆ ಕೋಕೋ ಕೃಷಿ ಒಂದು ಅದ್ಭುತ ಅವಕಾಶ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಸರಿಯಾದ ವಿಧಾನಗಳನ್ನ ಪಾಲಿಸಿದ್ರೆ ನಿಮ್ಮ ತೋಟದ ಆದಾಯವನ್ನೇ ಇದು ಬದಲಾಯಿಸಬಲ್ಲದು. ಹಾಗಾದ್ರೆ ಈ ಜ್ಞಾನವನ್ನ ಬಳಸ್ಕೊಂಡು ನಮ್ಮ ಕೃಷಿಯಲ್ಲಿ ಒಂದು ಹೊಸ ಅಧ್ಯಾಯ ಶುರು ಮಾಡೋಣ ಅಲ್ವಾ?